ಈ ದೇವಸ್ಥಾನದಲ್ಲಿರುವ ನಂದಿ ಪ್ರಳಯದ ಮುನ್ಸೂಚನೆ ನೀಡುತ್ತಿದ್ದಾನೆ. ಇಲ್ಲಿನ ಗುಹೆಯೊಂದರಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿದ್ದರು. ಬಹುತೇಕ ದೇವಸ್ಥಾನಗಳಲ್ಲಿ ಲಿಂಗ ರೂಪದಲ್ಲಿ ದರ್ಶನ ನೀಡುವ ಶಿವ ಈ ದೇವಸ್ಥಾನದಲ್ಲಿ ಉಮಾಮಹೇಶ್ವರನಾಗಿ ದರ್ಶನ ನೀಡುತ್ತಿದ್ದಾನೆ. ಅಂದ ಹಾಗೆ ಈ ದೇವಸ್ಥಾನ ಇರುವ ಪ್ರದೇಶದಲ್ಲಿ ಕಾಗೆಗಳೇ ಇಲ್ಲ. ಹೌದು ಸ್ನೇಹಿತರೆ, ಇಂತಹದ್ದೊಂದು ಅಪರೂಪದ ದೇವಸ್ಥಾನ ಆಂಧ್ರ ಪ್ರದೇಶದ ನಂದ್ಯಾಳ ಜಿಲ್ಲೆಯಲ್ಲಿರುವ ಯಾಗಂಟಿಯಲ್ಲಿದೆ. ಅದು ಯಾಗಂಟಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ. ಆಂಧ್ರ ಪ್ರದೇಶದ ನಲ್ಲಮಲ್ಲ ಕಾಡಿನ ಪ್ರಕೃತಿಯ ಮಡಿಲಿನಲ್ಲಿ ಇರುವ ಈ ದೇವಾಲಯವು ಭಕ್ತರಿಗೂ ಪ್ರವಾಸಿಗರಿಗೂ ಆಕರ್ಷಕ ತಾಣವಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜರು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು. ದೇವಾಲಯದ ಗರ್ಭಗುಡಿಯಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಶಿವಪಾರ್ವತಿ ಇರುವ ಅಪರೂಪದ ದೇವಸ್ಥಾನ ಇದು. ದೇವಸ್ಥಾನದ ಶಿಲ್ಪಕಲೆ ಹಾಗೂ ಕಲ್ಲಿನ ನಿರ್ಮಾಣ ಶೈಲಿ ಅದ್ಭುತವಾಗಿದೆ. ದೇವಾಲಯದ ಸುತ್ತಲೂ ಇರುವ ಬೆಟ್ಟಗಳು, ಗುಹೆಗಳು ಮತ್ತು ಹಸಿರು ವಾತಾವರಣ ದೇವಸ್ಥಾನಕ್ಕೆ ಇನ್ನಷ್ಟು ಮೆರುಗು ನೀಡಿದೆ. ಬೆಳೆಯುತ್ತಿರುವ ಬಸವಣ್ಣ. ಯಾಗಂಟಿಯಲ್ಲಿರುವ ನಂದಿ ಮೂರ್ತಿ ದಿನೇ ದಿನೇ ಸ್ವಲ್ಪವಾಗಿ ಬೆಳೆಯುತ್ತಿದೆ ಎನ್ನಲಾಗುತ್ತಿದ್ದು, ಈ ನಂದಿ ಮೂರ್ತಿ ಪೂರ್ಣ ಬೆಳೆದು ನಿಂತಾಗ ಜಗತ್ತು ಪ್ರಳಯವಾಗಿ ಕಲಿಯುಗ ಸಮಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಪುರಾತತ್ವ ಇಲಾಖೆಯವರು ಈ ಮೂರ್ತಿಯ ಗಾತ್ರದಲ್ಲಿ ಬದಲಾವಣೆ ಕಂಡುಬಂದಿದೆ ಎಂದು ಹೇಳುತ್ತಾರೆ. ದೇವಸ್ಥಾನದ ಸ್ತಂಭಗಳ ನಡುವೆ ಇರುವ ಈ ನಂದಿ ಮೂರ್ತಿ ಬೆಳೆದು ಕಂಬಗಳ ನಡುವೆ ಸಿಕ್ಕಿ ಹಾಕಿಕೊಂಡಂತೆ ಕಾಣುತ್ತದೆ. ತಿಳಿ ನೀರಿನಿಂದ ತುಂಬಿರುವ ಪುಷ್ಕರಣಿ. ಈ ದೇವಾಲಯದಲ್ಲಿರುವ ಪವಿತ್ರ ಕೊಳದ ನೀರು ಯಾವಾಗಲೂ ಸ್ವಚ್ಛವಾಗಿರುತ್ತದೆ. ದೇವಸ್ಥಾನದ ಸುತ್ತಮುತ್ತಲಿನ ಬೆಟ್ಟಗಳಿಂದ ಹರಿದು ಬರುವ ನೀರಿನ ಸೆಲೆಗಳಿಂದಾಗಿ ಶುದ್ಧ ತಿಳಿ ನೀರಿನಿಂದ ಈ ಪುಷ್ಕರಣಿ ಸದಾ ತುಂಬಿರುತ್ತದೆ. ನೈಸರ್ಗಿಕ ಗುಹೆಗಳು. ಯಾಗಂಟಿಯಲ್ಲಿರುವ ಪ್ರಕೃತಿ ನಿರ್ಮಿತ ಗುಹೆಗಳು ಅತ್ಯಂತ ರಹಸ್ಯಮಯವಾಗಿ ಕಾಣುತ್ತವೆ. ಇಲ್ಲಿರುವ ಒಂದು ಗುಹೆಯಲ್ಲಿ ಅಗಸ್ತ್ಯ ಮಹರ್ಷಿ ತಪಸ್ಸು ಮಾಡಿದ್ದ ಎನ್ನಲಾಗುತ್ತಿದೆ. ಒಂದು ಗುಹೆಯಲ್ಲಿ ವೆಂಕಟೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಗುಹೆಯೊಳಗೆ ತಲುಪಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಕಾಗೆಗಳಿಲ್ಲದ ಪ್ರದೇಶ. ಈ ದೇವಸ್ಥಾನದಲ್ಲಿರುವ ಯಾಗಂಟಿ ಪ್ರದೇಶದಲ್ಲಿ ಕಾಗೆಗಳು ಕಾಣಿಸದೇ ಇರುವುದು ಒಂದು ವಿಚಿತ್ರ ಸಂಗತಿ. ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದ್ದ ಅಗಸ್ತ್ಯ ಮಹರ್ಷಿಗಳ ಶಾಪದಿಂದಾಗಿ ಇಲ್ಲಿ ಕಾಗೆಗಳು ಬರುವುದಿಲ್ಲ ಎಂದು ಜನರು ನಂಬುತ್ತಾರೆ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ಪುಷ್ಕರಣಿಯಲ್ಲಿ ಮಿಂದೆದ್ದು ವಿಶೇಷ ಪೂಜೆಗಳಲ್ಲಿ ಭಾಗವಹಿಸುತ್ತಾರೆ. ಯಾಗಂಟಿ ಉಮಾಮಹೇಶ್ವರ ದೇವಸ್ಥಾನ ಭಕ್ತಿ, ಪ್ರಕೃತಿ, ಇತಿಹಾಸ, ರಹಸ್ಯಗಳ ಸಂಗಮವಾದ ಅಪರೂಪವಾದ ದೇವಸ್ಥಾನ ಇದಾಗಿದೆ.